ದೇವರು ಹೃದಯಗಳನ್ನು ಬಲ್ಲವನಾಗಿದ್ದು ನಿಜವಾದ ಆತ್ಮಿಕ ಕಾರ್ಯ ನಡೆದಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಲ್ಲವನಾಗಿದ್ದಾನೆ. ದೈವಾನ್ವೇಷಣೆ ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸುಸ್ವಾಗತ. ಇಂದಿನ ಅಧ್ಯಯನದಲ್ಲಿ 2 ರಾಜ್ಯಗಳ ಚರಿತ್ರೆಯ ಬಗ್ಗೆಯೂ ಸುಮಾರು 300 ವರ್ಷಗಳ ಬಳಿಕದ ಸಂಗತಿಯ ಪ್ರವಾದನೆ, ಇಬ್ಬರು ಅರಸನಾದ ಯಾರೊಬ್ಬಾಮ ಹಾಗೂ ರೆಹಬ್ಬಾಮನ ಜೀವಿತದಲ್ಲಿ ನಡೆದ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ದೇವರು ತಿಳಿಸುವ ಸತ್ಯಕ್ಕೆ ವಿಧೇಯರಾಗೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣವೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, 1ನೇ ಅರಸರುಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯಾರೊಬ್ಬಾಮನ ಸುಳ್ಳು ವೇದಿಕೆಗಳಿಗೆ ವಿರುದ್ಧವಾದ ಪ್ರವಾದನೆ ಎಂಬ ವಿಚಾರವನ್ನು ನಾವು ಧ್ಯಾನಿಸುವಾಗ ಈ ಅಧ್ಯಾಯದ ಪೀಠಿಕೆಯ ಭಾಗದಲ್ಲಿ ನಾವು ಇನ್ನೂ ಮುಂದುವರಿಯುತ್ತಿದ್ದೇವೆ. ಇದು ಚರಿತ್ರೆಯಾಗಿರುತ್ತದೆ. ಈ 2 ರಾಜ್ಯಗಳ ಚರಿತ್ರೆಯನ್ನು ಕೆಲವೊಮ್ಮೆ ಒಟ್ಟಾಗಿಯೂ ಕೆಲವೊಮ್ಮೆ ಬೇರೆ ಬೇರೆಯಾಗಿಯೂ ನೋಡುತ್ತಿದ್ದೇವೆ. ಉತ್ತರ ರಾಜ್ಯದ ಸಿಂಹಾಸನವನ್ನೇರಿದ ಯಾರೊಬ್ಬಾಮನಿಗೆ ನಿಜ ದೇವರನ್ನು ಆರಾಧಿಸುವ ಒಂದು ಅವಕಾಶ ಕೊಡಲ್ಪಟ್ಟಿತು. ಆದರೆ ಉತ್ತರ ಭಾಗದವರು ದೇವರ ಆರಾಧನೆಗಾಗಿ ಯೆರೂಸಲೇಮಿಗೆ ಹೋಗಬಹುದೆಂಬ ಭಯ ಅವನಿಗಿತ್ತು. ಹಾಗಾದಲ್ಲಿ ವಿಭಾಗವಾದ ರಾಜ್ಯಗಳು ಪುನಃ ಒಂದಾಗಬಹುದು. ಅವು ಬೇರೆ ಬೇರೆಯಾಗಿ ಇರಬೇಕೆಂದು ಅವನ ಇಚ್ಛೆಯಾಗಿತ್ತು. ಆದ್ದರಿಂದ ಜನರು ಆರಾಧಿಸುವುದಕ್ಕಾಗಿ ಸಮಾರ್ಯದಲ್ಲಿ 1 ಹಾಗೂ ಬೇತೇಲಿನಲ್ಲಿ 1 ಹೀಗೆ 2 ಬಂಗಾರದ ಬಸವಗಳನ್ನು ಪ್ರತಿಷ್ಠಾಪಿಸಿದನು. 1ನೇ ಅರಸರುಗಳು 13ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ವೇದಿಯೇ, ದಾವೀದನ ಸಂತಾನದಲ್ಲಿ ಹೋಶಿಯನು ಎಂಬವನೊಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆಯೇ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವವು ಎಂದು ಯೆಹೋವನು ಹೇಳುತ್ತಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲುತ್ತೇನೆ. ಹೋಶಿಯನು ಆಳುವಾಗ ಎಂದು ಹೇಳಲ್ಪಟ್ಟಿರುವುದು ಆಶ್ಚರ್ಯಕರವಾದದ್ದು. ಅದು ಸುಮಾರು 300 ವರ್ಷಗಳ ಬಳಿಕದ ಸಂಗತಿ. ಆದರೆ ದೇವರ ಪ್ರವಾದಿಯು ಅವನ ಹೆಸರನ್ನು ಹೇಳುತ್ತಿದ್ದಾನೆ. ಅವನು ಒಳ್ಳೆಯ ಅರಸನಾಗಿದ್ದು
31 ವರ್ಷ ಆಳಿದನು. ಅರಸುಗಳ ಕಾಲದಲ್ಲಿ ನಡೆದ 5 ಮಹಾ ಪುನರುಜ್ಜೀವನಗಳಲ್ಲಿ ಒಂದರ ಮುಂದಾಳತ್ವವನ್ನು ಹೋಶಿಯನು ವಹಿಸಿದ್ದನು. ಪೂರ್ವಕಾಲ ವೃತ್ತಾಂತದಲ್ಲಿ ಈ ಪುನರುಜ್ಜೀವನಗಳ ಕುರಿತಾಗಿ ನೋಡಲಿದ್ದೇವೆ. ಪ್ರಿಯರೇ, ಈ ಪುನರುಜ್ಜೀವನದ ಕುರಿತು ಅರಸುಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿಲ್ಲ. ಪುನರುಜ್ಜೀವನ ಯಾವಾಗಲೂ ದೇವರ ದೃಷ್ಟಿಕೋನವಾಗಿದೆ. ಮಾನವನು ಸಂಖ್ಯೆಗಳಲ್ಲಿ ಆಸಕ್ತನಾಗಿದ್ದು ನಿಜವಾಗಿ ಮಾನಸಾಂತರ ಹೊಂದಿದವರು ಯಾರೆಂದು ಅವನು ತಿಳಿಯಲಾರನು. ದೇವರು ಹೃದಯಗಳನ್ನು ಬಲ್ಲವನಾಗಿದ್ದು ನಿಜವಾದ ಆತ್ಮಿಕ ಕಾರ್ಯ ನಡೆದಿದೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಲ್ಲವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಮನುಷ್ಯನು ವೇದಿಗೆ ವಿರುದ್ಧವಾಗಿ ಪ್ರವಾದಿಸಿ ಇಂತಹ ವೇದಿಗಳನ್ನು ನಾಶಪಡಿಸುವ ಒಬ್ಬನನ್ನು ಎಬ್ಬಿಸಲಿದ್ದಾನೆಂದು ಹೇಳುತ್ತಾನೆ. ಮುಂದೆ ಹೋಶಿಯನು ಈ ಕಾರ್ಯವನ್ನು ಮಾಡಲಿದ್ದಾನೆ. 1ನೇ ಅರಸುಗಳು 13ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಅವನು, ನನ್ನ ಮಾತು ಯೆಹೋವನದೆಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲಣ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದುದನ್ನು ಕೇಳಿ ಕೈ ಚಾಚಿ ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು. ಅವನು ಅದನ್ನು ಹಿಂದೆಗೆಯಲಾರದವನಾದನು ಎಂಬುದು. ಪ್ರೀತಿಯುಳ್ಳ ದೇವಜನರೇ, ದೇವರ ಮನುಷ್ಯನು ಪ್ರವಾದಿಸಿದಾಗ ಯಾರೊಬ್ಬಾಮನು ವೇದಿಯ ಬಳಿಯಲ್ಲಿ ನಿಂತಿದ್ದನು. ಅವನು ಬಂಗಾರದ ವೇದಿಯ ಮೇಲೆ ಯಜ್ಞವರ್ಪಿಸುತ್ತಿದ್ದನು. ಆ ದೇವರ ಮನುಷ್ಯನು ಮಾತಾಡಿ ಮುಗಿದ ಮೇಲೆ ಯಾರೊಬ್ಬಾಮನು ಅವನಿಗೆ ವಿರುದ್ಧವಾಗಿ ಕೈ ಎತ್ತಿದನು. ಅರಸನು ಅವನನ್ನು ಹಿಡಿಯಿರಿ, ಅವನು ಸಾಯತಕ್ಕವನು ಎಂದು ಹೇಳುವನಿದ್ದನು. ಆದರೆ ಅರಸನು ಅವನ ಕಡೆಗೆ ಕೈ ಚಾಚಿದಾಗ ಅವನ ಕೈ ಒಣಗಿ ಹೋಯಿತು. ಅಂದರೆ ಅದು ಒಣಗಿ ಪಾರ್ಶ್ವವಾಯುವಿಗೆ ತುತ್ತಾಯಿತು. 1ನೇ ಅರಸು 13ನೇ ಅಧ್ಯಾಯ 5ರಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಜ್ಞವೇದಿಯು ಸೀಳಿ ಅದರ ಮೇಲಣ ಬೂದಿಯು ಬಿದ್ದು ಹೋಯಿತು. ಹೀಗೆ ಆ ದೇವರ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ಹೇಳಿದ ಗುರುತು ನೆರವೇರಿತು. ಅರಸನು ಆ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ ಬೇಡಿಕೊಂಡು ನಾನು ನನ್ನ ಕೈಯನ್ನು ಹಿಂದೆಗೆಯುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಹೇಳಿದನು. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ಆಗ ಅರಸನು ಅವನಿಗೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲಹೊಂದು, ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ ಅನ್ನಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಸನು ಕೂಡಲೇ ತನ್ನ ಮಾತಿನ ದಾಟಿಯನ್ನು ಬದಲಾಯಿಸಿ ತನ್ನ ಕೈ ಸರಿಯಾಗುವಂತೆ ದೇವರನ್ನು ಬೇಡಿಕೊಳ್ಳಬೇಕೆಂದು ದೇವರ ಮನುಷ್ಯನನ್ನು ಕೇಳಿಕೊಂಡನು. ಅರಸನ ಕೈ ಸರಿಯಾಯಿತು. ಆದ್ದರಿಂದ ಅರಸನು ಆ ದೇವರ ಮನುಷ್ಯನನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿದನು. ಮುಂದಕ್ಕೆ ನಾವು ನೋಡೋಣ. 1ನೇ ಅರಸು 13ನೇ ಅಧ್ಯಾಯ 8ರಿಂದ 10ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ, ದೇವರ ಮನುಷ್ಯನು ಅರಸನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರೂ ನಾನು ನಿನ್ನ ಸಂಗಡ ಬರುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಮನುಷ್ಯನು ಕೆಟ್ಟದರ ಹಾಗೂ ವಿಗ್ರಹ ಪೂಜೆಯೊಂದಿಗೆ ಸೇರಿಕೊಳ್ಳಲಿಲ್ಲ. ಇದು ಗಮನಿಸತಕ್ಕ ಸಂಗತಿಯಾಗಿದೆ. ಪ್ರಿಯರೇ, ಕ್ರೈಸ್ತ ಮೂಲಭೂತವಾದಿಗಳಲ್ಲಿ ಕಪಟತನ, 2 ಮಾತು ಇವುಗಳು ತುಂಬಿಕೊಂಡಿರುತ್ತವೆ. ಮೂಲಭೂತವಾದಿಯೆಂದು ಹೇಳಿಕೊಳ್ಳುವ ಸೆಮಿನರಿಯೊಂದರ ಪ್ರಕಟಣೆಯಲ್ಲಿ ನಾನು ಈ ವಿಚಾರ ತಿಳಿದುಕೊಂಡೆ. ನಾವು ಸಂಪ್ರದಾಯ ಪಾಲಿಸುವವರು ಎಂದು ಅದರಲ್ಲಿ ಹೇಳಿದ್ದರು. ಈ ರೀತಿಯ 2 ಮಾತು ನನಗೆ ಆಶ್ಚರ್ಯಕರವಾಗಿ ಕಾಣುತ್ತದೆ. ಅದು ಅತಿ ಭಕ್ತಿ ಹಾಗೂ ಅತಿ ಬೌದ್ಧಿಕತೆ ಎರಡನ್ನೂ ಒಪ್ಪಿಕೊಳ್ಳುತ್ತದೆ. ಇದು ಈ ಲೋಕದಲ್ಲಿ ದೇವರ ವಿಚಾರಗಳನ್ನು ತಿರಸ್ಕರಿಸುವುದೇ ಅಲ್ಲದೆ ಬೇರೆಯಲ್ಲ. ಪ್ರಿಯರೇ, ಈ ರೀತಿಯ ಒಪ್ಪಂದದ ಜೀವಿತ ಈ ದಿನಗಳಲ್ಲಿ ಕ್ರೈಸ್ತರಲ್ಲಿ ತುಂಬಾ ಇದೆ. ನಾವು ಅಸಹ್ಯರು, ಜಗಳಗಂಟಿಗರೂ ಆಗಿರಬೇಕೆಂದು ನಾನು ಹೇಳುತ್ತಿಲ್ಲ. ಅದು ನನ್ನ ಅರ್ಥವಲ್ಲ. ಆದರೆ ನಮ್ಮ ಮಾತು ಸ್ಪಷ್ಟವಾಗಿ ಯಥಾರ್ಥವಾದದ್ದಾಗಿರಬೇಕು. ದೈವಶಾಸ್ತ್ರದ ಕುರಿತು ನಮ್ಮ ನಿಲುವು ಏನೆಂದು ಸ್ಪಷ್ಟವಾಗಿ ತಿಳಿಸಬೇಕು. ಪ್ರಿಯ ಕ್ರೈಸ್ತ ಮಿತ್ರನೇ, ಅನೇಕ ವಿಶ್ವಾಸಿಗಳು ಸರಿಯಾದದ್ದೆಂಬುದಾಗಿ ತಿಳಿಯದ ಅನೇಕ ಸಂಸ್ಥೆಗಳನ್ನು ಬೆಂಬಲಿಸುತ್ತಾರೆ. ಅವರು ದೇವರ ವಾಕ್ಯವನ್ನು ಪ್ರಸಾರ ಮಾಡುತ್ತಾರೋ ಇಲ್ಲವೋ ಎಂಬುದನ್ನು ತಿಳಿದಿಲ್ಲವಾದರೆ ಅದನ್ನು ಖಂಡಿತಪಡಿಸಿಕೋ. ಇದು ಪ್ರಾಮುಖ್ಯವಾದದ್ದು. ನಿನ್ನ ಹಣವನ್ನು ಹೇಗೆ ಖರ್ಚು ಮಾಡುತ್ತೀ ಎಂಬುದಕ್ಕೆ ದೇವರು ಲೆಕ್ಕ ಕೇಳುತ್ತಾನೆ. ಪ್ರಿಯರೇ, ನಾವು ಇರುವ ಈ ದಿನಗಳು ಕೆಟ್ಟವುಗಳಾಗಿವೆ. ಯಾರೊಬ್ಬಾಮನ ದಿನಗಳು ಕೆಟ್ಟವುಗಳಾಗಿದ್ದವು.
ಈ ಪ್ರವಾದಿಯು ಅರಸನೊಂದಿಗೆ ಊಟ ಮಾಡಲು ಸಿದ್ಧನಿರಲಿಲ್ಲ, ಅವನ ಜೊತೆ ಸೇರಿಕೊಳ್ಳಲು ನಿರಾಕರಿಸಿದನು. ಆದರೂ ಮುಂದಿನ ಕೆಲವು ವಚನಗಳಲ್ಲಿ ನೋಡುವಂತೆ ಇನ್ನೊಬ್ಬ ಪ್ರವಾದಿಯು ಅವನನ್ನು ಅವಿಧೇಯತೆಗೆ ನಡೆಸಿ ಅದರ ಫಲವನ್ನು ಅನುಭವಿಸುವಂತೆ ಮಾಡಿದನು. ವಿಗ್ರಹಾರಾಧಕನಾದ ರಾಜನೊಂದಿಗೆ ಸೇರಿಕೊಳ್ಳಲು ನಿರಾಕರಿಸಿದರೂ ದೇವರಿಂದ ವ್ಯತಿರಿಕ್ತ ಸೂಚನೆ ಸಿಕ್ಕಿದೆ ಎಂದು ಸುಳ್ಳು ಹೇಳಿದವನಿಂದ ಮೋಸಕ್ಕೊಳಗಾದನು. ಪ್ರಿಯರೇ, ದೇವರ ಸಭೆ ಈ ಲೋಕದ ವ್ಯವಹಾರಗಳಲ್ಲಿ ಮುಳುಗಿ ಎಲ್ಲ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಅದು ದೇವರಿಗೆ ಅಸಹ್ಯವಾದ ದುರ್ವಾಸನೆಯನ್ನು ಹುಟ್ಟಿಸುವಂಥದ್ದಾಗಿರುತ್ತದೆ. ನಾವು ಯಾರೊಬ್ಬಾಮನ ದಿನಗಳ ಹಾಗಿನ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ. ಆದ್ದರಿಂದ ಆ ದಿನಗಳಲ್ಲಿ ದೇವರ ಮನುಷ್ಯನು ಎಚ್ಚರವಾಗಿದ್ದ ಹಾಗೆಯೇ ನಾವು ಜಾಗ್ರತೆಯಿಂದಿರಬೇಕಾಗಿದೆ. ಪ್ರಿಯರೇ, ಯಾರೊಬ್ಬಾಮನಿಗೆ ಆ ದೇವರ ಮನುಷ್ಯನೊಂದಿಗಾದ ಅನುಭವವು ಅವನನ್ನು ಬದಲಾಯಿಸಿತೆಂದು ನಾವು ಭಾವಿಸಬಹುದು. ಅವನ ಬತ್ತಿಹೋದ ಕೈ ಸರಿಯಾಯಿತು, ಅವನು ಬದಲಾದನು. ಮುಂದಕ್ಕೆ ನೋಡೋಣ. 1ನೇ ಅರಸರು 13ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಇಷ್ಟಾದರೂ ಯಾರೊಬ್ಬಾಮನು ತನ್ನ ದುರ್ಮಾರ್ಗವನ್ನು ಬಿಡದೆ ತಿರುಗಿ ಕನಿಷ್ಠರಾದ ಜನರನ್ನು ಪೂಜಾಸ್ಥಳಗಳ ಯಾಜಕರನ್ನಾಗಿ ನೇಮಿಸಿದನು. ಮನಸ್ಸಿಗೆ ಬಂದವರನ್ನು ಪೂಜಾಸ್ಥಳಗಳ ಯಾಜಕರನ್ನಾಗಿ ಪ್ರತಿಷ್ಠಿಸಿದನು. ಈ ಕಾರಣದಿಂದ ಯಾರೊಬ್ಬಾಮನ ಕುಟುಂಬದವರು ಪಾಪಿಗಳಾಗಿ ಭೂಲೋಕದಿಂದ ತೆಗೆದುಹಾಕಲ್ಪಟ್ಟು ನಿರ್ನಾಮವಾದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 14ನೇ ಅಧ್ಯಾಯದಲ್ಲಿ ಯಾರೊಬ್ಬಾಮನ ಹಾಗೂ ರೆಹಬ್ಬಾಮನ ಆಳ್ವಿಕೆಗಳ ಕುರಿತಾಗಿ ನೋಡುತ್ತೇವೆ. ವಿಭಾಗಿಸಲ್ಪಟ್ಟ ಎರಡೂ ರಾಜ್ಯಗಳ ಹೀನ ಸ್ಥಿತಿಯನ್ನು ನೋಡುತ್ತೇವೆ. ಉತ್ತರದ ಇಸ್ರಾಯೇಲ್ನಲ್ಲಿ ಒಬ್ಬನಾದರೂ ಒಳ್ಳೆಯ ಅರಸನಿರಲಿಲ್ಲ. ಎಲ್ಲ 19 ಮಂದಿಯೂ ಕೆಟ್ಟವರಾಗಿದ್ದರು. ದಕ್ಷಿಣ ರಾಜ್ಯದಲ್ಲಿ 20 ಮಂದಿ ರಾಜರಿದ್ದು ಅವರಲ್ಲಿ 12 ಮಂದಿ ಕೆಟ್ಟವರಿದ್ದರು. 8 ಮಂದಿಯನ್ನು ಮಾತ್ರ ಒಳ್ಳೆಯವರೆಂದು ಹೇಳಬಹುದಿತ್ತು. ಅವರಲ್ಲಿ 5 ಮಂದಿ ಮಾತ್ರ ಎದ್ದು ಕಾಣುವವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, 14ನೇ ಅಧ್ಯಾಯವು ಯಾರೊಬ್ಬಾಮನ ಮಗನು ತುಂಬ ಅಸ್ವಸ್ಥನಾದ್ದಕ್ಕೆ ಅವನು ತನ್ನ ಹೆಂಡತಿಯನ್ನು ಪ್ರವಾದಿಯಾದ ಅಹೀಜನ ಬಳಿಗೆ ಕಳುಹಿಸುವ ವೃತ್ತಾಂತದೊಂದಿಗೆ ಆರಂಭವಾಗುತ್ತದೆ. ಅಹೀಜನ ಮೂಲಕ ದೇವರು ಆ ಮಗನು ಸಾಯುತ್ತಾನೆಂಬ ಉತ್ತರ ಕಳುಹಿಸುತ್ತಾನೆ. ಅಲ್ಲದೆ ಯಾರೊಬ್ಬಾಮನ ಕುಟುಂಬದ ಮೇಲೆ ಬರತಕ್ಕ ದೇವರ ದಂಡನೆಯೂ ತಿಳಿಸಲ್ಪಡುತ್ತದೆ. ಮುಂದುವರೆದು ನಾವು ನೋಡೋಣ ಯಾರೊಬ್ಬಾಮನ ಮೇಲೆ ದೇವರ ದಂಡನೆ ಎಂಬುದಾಗಿ. 1ನೇ ಅರಸುಗಳ ಪುಸ್ತಕ 14ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಹೋಗಿ ಯಾರೊಬ್ಬಾಮನಿಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಅಪ್ಪಣೆಯನ್ನು ತಿಳಿಸು. ಆತನು ಅವನಿಗೆ, ನಾನು ನಿನ್ನನ್ನು ಜನರ ಮಧ್ಯದಿಂದ ಉನ್ನತ ಸ್ಥಾನಕ್ಕೆ ತಂದೆನು, ನಿನ್ನನ್ನು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ನಾಯಕನನ್ನಾಗಿ ಮಾಡಿದೆನು. ರಾಜ್ಯವನ್ನು ದಾವೀದನ ಕುಟುಂಬದಿಂದ ಕಿತ್ತುಕೊಂಡು ನಿನಗೆ ಕೊಟ್ಟೆನು. ಆದರೂ ನೀನು ನನ್ನ ಆಜ್ಞೆಗಳನ್ನು ಕೈಕೊಂಡು
ಪೂರ್ಣ ಮನಸ್ಸಿನಿಂದ ನನ್ನನ್ನು ಹಿಂಬಾಲಿಸಿ ಮೆಚ್ಚಿಸಿದಂಥ ನನ್ನ ಸೇವಕನಾದ ದಾವೀದನಂತೆ ನಡೆಯಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಅಳತೆಗೋಲಾಗಿದ್ದನು. ಇದರಿಂದ ಉತ್ತರ ದಕ್ಷಿಣ ರಾಜ್ಯಗಳೆರಡರ ಅರಸರಿಗೂ ಅವನೇ ಮಾದರಿ. ಯಾರೊಬ್ಬಾಮನು ದಾವೀದನಿಗಿಂತಲೂ ಬಹು ಕೆಟ್ಟವನಾದ್ದರಿಂದ ದೇವರು ಅವನನ್ನು ತೆಗೆದುಹಾಕಿದನು. 1ನೇ ಅರಸುಗಳು 14ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯಾರೊಬ್ಬಾಮನ ಇತರ ಕೃತ್ಯಗಳು, ಅವನ ಯುದ್ಧ, ರಾಜ್ಯಭಾರಗಳ ವಿವರವು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಅವನು 22 ವರ್ಷ ಆಳಿ ಪಿತೃಗಳ ಬಳಿಗೆ ಸೇರಿದನು. ಅವನಿಗೆ ಬದಲಾಗಿ ಅವನ ಮಗನಾದ ನಾದಾಬನು ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ರೆಹಬ್ಬಾಮನ ಆಳ್ವಿಕೆಯಲ್ಲಿ ಯಹೂದದ ದೇವಭ್ರಷ್ಟತೆಯನ್ನು ನಾವು ನೋಡಲಿದ್ದೇವೆ. ದಕ್ಷಿಣ ರಾಜ್ಯದಲ್ಲಿ ರೆಹಬ್ಬಾಮನ ಆಳ್ವಿಕೆಯಲ್ಲಿ ಪರಿಸ್ಥಿತಿ ಉತ್ತಮವಿರಬಹುದೆಂದು ಭಾವಿಸಿದ್ದೀರೋ? ಅದು ಇರಲಿಲ್ಲ. 1ನೇ ಅರಸರುಗಳು 14ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ರೆಹಬ್ಬಾಮನ ಆಳ್ವಿಕೆಯ 5ನೇ ವರುಷದಲ್ಲಿ ಐಗುಪ್ತದ ಅರಸನಾದ ಶೀರ್ಷಕನು ಯೆರೂಸಲೇಮಿಗೆ ವಿರೋಧವಾಗಿ ಬಂದು ಯೆಹೋವನ ಆಲಯ ಮತ್ತು ಅರಮನೆಯ ಎಲ್ಲಾ ದ್ರವ್ಯವನ್ನು, ಸೊಲೊಮೋನನು ಮಾಡಿಸಿದ ಬಂಗಾರದ ಗುರಾಣಿಗಳನ್ನು ತೆಗೆದುಕೊಂಡು ಹೋದನು. ಅರಸನಾದ ರೆಹಬ್ಬಾಮನು ಅವುಗಳಿಗೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಮಾಡಿಸಿ ಅವುಗಳನ್ನು ಅರಮನೆಯ ದ್ವಾರಪಾಲಕರಾಗಿದ್ದ ಮೈಗಾವಲಿನವರ ದಳವಾಯಿಗಳಿಗೆ ಒಪ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವೃದ್ಧನಾದ ರೆಹಬ್ಬಾಮನ ಜೀವಿತ ಕಳೆಗುಂದತೊಡಗಿತು. ಆದರೂ ಅವನು ತೋರ್ಪಡಿಸಿಕೊಳ್ಳಲಿಲ್ಲ. ಐಗುಪ್ತದ ಅರಸನು ಬಂಗಾರದ ಗುರಾಣಿಗಳನ್ನು ತೆಗೆದುಕೊಂಡು ಹೋದಾಗ ಅವನು ಅದಕ್ಕೆ ಬದಲಾಗಿ ತಾಮ್ರದ ಗುರಾಣಿಗಳನ್ನು ಇರಿಸಿದನು. ಮುಂದೆ ಅಂತರ್ಯುದ್ಧವಾಯಿತು. 1ನೇ ಅರಸರುಗಳು 14ನೇ ಅಧ್ಯಾಯ 30ನೇ ವಚನ ಹೀಗೆ ಹೇಳುತ್ತದೆ, ರೆಹಬ್ಬಾಮನಿಗೂ ಯಾರೊಬ್ಬಾಮನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು ಎಂಬುದಾಗಿ. ಪ್ರಿಯರೇ, ಕೊನೆಗೆ ರೆಹಬ್ಬಾಮನು ಮರಣ ಹೊಂದಿದನು. 1ನೇ ಅರಸರುಗಳು 14ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ರೆಹಬ್ಬಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದೊಳಗೆ ಅವನ ಹಿರಿಯರ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅಮ್ಮೋನಿಯಳಾದ ನಯಮ ಎಂಬಾಕೆಯು ಅವನ ತಾಯಿ. ಆನಂತರ ಅವನ ಮಗನಾದ ಅಬಿಯಾಮನು ಅವನಿಗೆ ಬದಲಾಗಿ ಅರಸನಾದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು 1ನೇ ಅರಸರುಗಳ ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು 15 ಮತ್ತು 16ನೇ ಅಧ್ಯಾಯಗಳನ್ನು ಗಮನಿಸೋಣ. ಇದರ ಮುಖ್ಯ ಪ್ರಸ್ತಾಪ ವಿಭಜಿತ ರಾಜ್ಯಗಳ ಅರಸರುಗಳು ಎಂಬುದಾಗಿದೆ. ಪ್ರಿಯರೇ, 15ನೇ ಅಧ್ಯಾಯದಲ್ಲಿ ಯಹೂದದ 2 ರಾಜರನ್ನು ಹೆಸರಿಸಲಾಗಿದೆ. ಅಬಿಯಾಮನು, ಇವನು ಪಾಪ ಮಾಡಿದವನು, ಹಾಗೂ ಆಸನು, ಇವನು ಒಳ್ಳೆಯವನು. ಇಸ್ರಾಯೇಲ್ಯರ 2 ಅರಸರ ಕುರಿತಾಗಿಯೂ ಹೇಳಿದೆ. ಯಾರೊಬ್ಬಾಮನ ಮಗನಾದ ನಾದಾಬನು ತನ್ನ ತಂದೆಯ ಕೆಟ್ಟ ಮಾರ್ಗದಲ್ಲೇ ನಡೆದನು. ಬಾಷನು ನಾದಾಬನನ್ನು ಕೊಂದು ತಾನು ಅರಸನಾದನು. ಪ್ರೀತಿಯುಳ್ಳ ದೇವಜನರೇ, ಅಬಿಯಾಮನು ರೆಹಬ್ಬಾಮನ ಬದಲು ಅರಸನಾದನು ಎಂಬುದನ್ನು ನೋಡೋಣ. ಈ ಭಾಗವನ್ನು ಅಧ್ಯಯನ ಮಾಡುವಾಗ ನಮಗೆ ದೇವರಾತ್ಮನ ವಿಶೇಷ ಸಹಾಯ ಬೇಕೆಂದು ನಾನು ನೆನೆಸುತ್ತೇನೆ. ಸೊಲೊಮೋನನ ಮಗನಾದ ರೆಹಬ್ಬಾಮನು ದಕ್ಷಿಣದ ಯಹೂದ ಮತ್ತು ಬೆನ್ಯಾಮೀನ್ ಕುಲಗಳವರನ್ನು ಆಳಿದನು. ಉತ್ತರದಲ್ಲಿ ಯಾರೊಬ್ಬಾಮನು ಇಸ್ರಾಯೇಲರ ಅರಸನಾದನು. ಉತ್ತರದ 10 ಕುಲದವರನ್ನು ಸೇರಿಸಿ ದ್ರೋಹ ಮಾಡಿದವನು ಇವನೇ. ಈ 2 ರಾಜ್ಯಗಳ ನಡುವೆ ಅಂತರ್ಕಲಹವು ನಡೆಯುತ್ತಲೇ ಇತ್ತು. ಪರಸ್ಪರ ಸಹೋದರರೊಳಗೆ ಯುದ್ಧ ನಡೆಯುತ್ತಿತ್ತು. ಇದು ಬಹು ಕೆಟ್ಟದಾಗಿತ್ತು. ಪ್ರಿಯರೇ, ಈವರೆಗಿನ ಯಾವ ಅರಸರೂ ಒಳ್ಳೆಯವರಾಗಿರಲಿಲ್ಲ. ಇಸ್ರಾಯೇಲ್ಯರ ಅರಸರಲ್ಲಿ ಯಾರೂ ಒಳ್ಳೆಯವರಿರಲಿಲ್ಲ. ದಕ್ಷಿಣದ ದಾವೀದ ವಂಶದ ಯಹೂದ್ಯ ರಾಜರಲ್ಲಿ 8 ಮಂದಿ ಮಾತ್ರ ಒಳ್ಳೆಯವರಿದ್ದರು. 1ನೇ ಅರಸರುಗಳು 15ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನೇಬಾಟನ ಮಗನಾದ ಯಾರೊಬ್ಬಾಮನ ಆಳಿಕೆಯ 18ನೇ ವರ್ಷದಲ್ಲಿ ಅಬಿಯಾಮನು ಯಹೂದದ ಅರಸನಾಗಿ ಯೆರೂಸಲೇಮಿನಲ್ಲಿ 3 ವರ್ಷ ಆಳಿದನು. ಅಬಿಷಾಲೋಮನ ಮಗಳಾದ ಮಾಕ ಎಂಬಾಕೆಯು ಅವನ ತಾಯಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗದಲ್ಲಿ ನಾವು ಆಸಕ್ತಿಕರವಾದ ಸಂಗತಿಗಳನ್ನು ನೋಡುತ್ತೇವೆ. ಪ್ರತಿಯೊಬ್ಬ ಅರಸನ ಹೆಸರಿನೊಂದಿಗೆ ಅವನ ತಾಯಿಯ ಹೆಸರು ಹೇಳಲ್ಪಡುತ್ತದೆ. ಇದು ವಿಚಿತ್ರವಾದದ್ದು. ಸಾಮಾನ್ಯವಾಗಿ ತಂದೆಯ ಹೆಸರು ಹೇಳಬೇಕಾಗಿತ್ತು, ಆದರೆ ಇಲ್ಲೆಲ್ಲ ತಾಯಿಯ ಹೆಸರೇ ಹೇಳಲ್ಪಟ್ಟಿದೆ. ಯಾಕೆಂದರೆ ಮಗನ ಜೀವಿತದ ಮೇಲೆ
ತಾಯಿಯಿಂದಾಗುವ ಪ್ರಭಾವವೂ ಹೆಚ್ಚಾದದ್ದಾಗಿದೆ. ನನ್ನ ಅಭಿಮತವೇನೆಂದರೆ, ಪ್ರತಿ ಅರಸನ ಹೆಸರಿನೊಂದಿಗೆ ಅವನ ತಾಯಿಯ ಹೆಸರನ್ನು ದೇವರು ತಿಳಿಸುವುದಕ್ಕೆ ಕಾರಣ, ಅವನ ಜೀವಿತ ಹಾಗಾಗಲು ಅವನ ತಾಯಿ ಬಹುಮಟ್ಟಿಗೆ ಕಾರಣಳಾಗಿರುತ್ತಾಳೆ. ಅರಸನು ಒಳ್ಳೆಯವನಾಗಿದ್ದಕ್ಕೂ ತಾಯಿಯೇ ಕಾರಣ. ಅವನ ಕುರಿತ ಜವಾಬ್ದಾರಿ ಆಕೆಯದೇ ಆಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಯೌವನಸ್ಥರು ದಾರಿ ತಪ್ಪಿ ಹೋಗುತ್ತಾರೆಂಬ ದೂರು ತುಂಬ ಕೇಳಿಬರುತ್ತದೆ. ಕ್ರೈಸ್ತ ಮನೆಗಳವರು ಹೀಗೆ ದಾರಿ ತಪ್ಪಿದವರಾಗಿರುತ್ತಾರೆ. ಆದರೆ ಯೌವನಸ್ಥರ ಹಿನ್ನೆಲೆ ಅವರು ಮುಂದಕ್ಕೆ ಬೆಳೆಯುವ ರೀತಿಯ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಸಾಧಾರಣವಾಗಿ ಈ ರೀತಿಯ ದಾರಿ ತಪ್ಪಿದ ಯುವಕರ ತಾಯಂದಿರು ಇದಕ್ಕೆ ಕಾರಣವಾಗಿರುವುದು ಕಂಡುಬರುತ್ತದೆ. ನಾವು ಇದನ್ನು ತಪ್ಪಿಸಲಿಕ್ಕಾಗುವುದಿಲ್ಲ. ಇದು ಕೇಳುವುದಕ್ಕೆ ಬಹು ದುಃಖದ ಸಂಗತಿಯಾಗಿದೆ. ಆದರೆ ಒಬ್ಬ ತಾಯಿಗೆ ತನ್ನ ಮಗನ ಮೇಲೆ ಪ್ರಭಾವ ಬೀರಲು ಹೆಚ್ಚಿನ ಅವಕಾಶವಿರುತ್ತದೆ. ಅವನು ದಾರಿ ತಪ್ಪಿದವನಾಗಿರುವುದಾದರೆ ತಾಯಿ ತನ್ನ ಕುರಿತು ಯೋಚಿಸಬೇಕಾಗಿದೆ. ಸೇವೆಯ ಜವಾಬ್ದಾರಿಗಳನ್ನು ಹೊತ್ತು ದುಡಿಯುವ ಬದಲಾಗಿ ಆಕೆಯ ಮನೆಯಲ್ಲಿದ್ದು ತನ್ನ ಮಗುವಿನ ಲಾಲನೆ ಪಾಲನೆಗಳಲ್ಲಿ ಬೆಳವಣಿಗೆಗಳಲ್ಲಿ ಆಸಕ್ತಿ ವಹಿಸುವುದು ಉತ್ತಮವಾದದ್ದಾಗಿದೆ. ಯುವ ದಂಪತಿಗಳಿಗಿರುವ ದೊಡ್ಡ ಸಮಸ್ಯೆ ಎಂದರೆ ಮಕ್ಕಳನ್ನು ನೋಡಿಕೊಳ್ಳುವವರನ್ನು ಹುಡುಕುವುದು. ಆದರೆ ನಾನು ಹೇಳುವುದೇನೆಂದರೆ, ನಮ್ಮ ಮಕ್ಕಳನ್ನು ತಾಯಂದಿರೇ ನೋಡಿಕೊಳ್ಳುವಂತಾದರೆ ಬಹಳ ಒಳ್ಳೆಯದು. ಮಕ್ಕಳನ್ನು ಸಾಕುವುದಕ್ಕೆ ತುಂಬ ಪ್ರೀತಿಯೂ ಸಮಯವೂ ಬೇಕಾಗುತ್ತದೆ. ಪ್ರೀತಿಯುಳ್ಳ ದೈವಜನರೇ, ಈ ಪ್ರಸ್ತಾಪದ ಕುರಿತು ಸ್ವಲ್ಪ ಹೆಚ್ಚಾಗಿಯೇ ತಿಳಿಸಿದ್ದೇನೆ. ಯಾಕಂದರೆ ನಿಜವಾಗಿ ಇದು ಆಗಾಗ ಕಂಡುಬರುವ ಸಮಸ್ಯೆಯಾಗಿದೆ. ಪ್ರತಿ ಸಲ ಕೆಟ್ಟ ಅರಸನ ಹೆಸರು ಹೇಳುವಾಗಲೂ ಅವನ ತಾಯಿಯ ಹೆಸರು ಹೇಳಲ್ಪಟ್ಟಿದೆ. ಇದರಲ್ಲಿ ದೇವರ ಉದ್ದೇಶವಿರಬಹುದು. ಒಳ್ಳೆಯ ಅರಸನಾದರೆ ಅದರ ಕೀರ್ತಿ ಅವನ ತಾಯಿಗೆ ಸಲ್ಲುತ್ತದೆ. ಆದರೆ ಇಲ್ಲಿ ಕೆಟ್ಟ ಅರಸರ ತಾಯಿಯ ಸ್ಥಾನದಲ್ಲಿರಲು ನಾನು ಖಂಡಿತವಾಗಿ ಇಷ್ಟಪಡಲಿಕ್ಕಿಲ್ಲ. ಇಂತಹ ಕೆಟ್ಟ ಅರಸನೊಬ್ಬನ ತಾಯಿಯನ್ನು ನಾನು ನೆನಪಿಗೆ ತರಲಾರೆನು. ಪ್ರೀತಿಯುಳ್ಳ ದೈವಜನರೇ, 1ನೇ ಅರಸರುಗಳು 15ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ತನ್ನ ತಂದೆಯು ಮಾಡಿದ ಪಾಪಕೃತ್ಯಗಳನ್ನು ಇವನೂ ಮಾಡಿದನು. ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಇವನು ಸೇವಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಬಿಯಾಮನು ತನ್ನ ತಂದೆಯ ಕೆಟ್ಟ ಮಾರ್ಗದಲ್ಲೇ ನಡೆದನು. ತಂದೆಯೂ ಕೂಡ ಜವಾಬ್ದಾರನಾಗಿದ್ದಾನೆ. ಅವನು ಕೆಟ್ಟ ಮಾದರಿ ತೋರಿಸಿದ್ದಾನೆ. ಅಬಿಯಾಮನು ಒಳ್ಳೆಯ ರೀತಿಯಲ್ಲಿ ಬೆಳೆಸಲ್ಪಟ್ಟಿರಲಿಲ್ಲ. ಅವನು ಬಹು ಕೆಟ್ಟ ಅರಸನಾಗಿದ್ದನು. ಇದಕ್ಕೆ ಅವನ ತಂದೆ ತಾಯಿಗಳು ಬಹುಮಟ್ಟಿಗೆ ಕಾರಣರಾಗಿದ್ದರು. ಪ್ರಿಯರೇ, ದಾವೀದನು ಯಥಾರ್ಥ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಇವನು ಸೇವಿಸಲಿಲ್ಲ ಎಂಬುದಾಗಿ ನೋಡುವಾಗ ಈ ಎಲ್ಲ ಅರಸರುಗಳಿಗೆ ದಾವೀದನು ಮಾದರಿಯಾಗಿದ್ದನು. ಅವನು ಒಬ್ಬ ಮಾನವ ಮಾದರಿಯಾಗಿದ್ದನು ಸರಿ, ಆದರೆ ದೇವರು ಒಪ್ಪುವ ಮಾದರಿಯಾಗಿದ್ದನು. 1ನೇ ಅರಸರುಗಳು 15ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ದಾವೀದನ ನಿಮಿತ್ತವಾಗಿ ಯೆಹೋವನು ಯೆರೂಸಲೇಮಿನಲ್ಲಿ ಇವನ ದೀಪವನ್ನು ಆರಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನವರೆಗೂ ದಾವೀದನ ವಂಶವು ನಿಂತು ಹೋಗುವುದಿಲ್ಲ. ಅಲ್ಲಿ ಅದು ಕೊನೆಗೊಳ್ಳುತ್ತದೆ. ಕ್ರಿಸ್ತನ ಬಳಿಕ ಆ ವಂಶಾವಳಿ ಇರುವುದಿಲ್ಲ. ಲೋಕವನ್ನಾಳತಕ್ಕವನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಆ ಸಿಂಹಾಸನದ ಮೇಲೆ ಕೂತುಕೊಳ್ಳುತ್ತಾನೆ. 1ನೇ ಅರಸರುಗಳು 15ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಆದರೂ ಹಿತ್ತಿಯನಾದ ಊರಿಯನ ವಿಷಯ ಹೊರತಾಗಿ ಬೇರೆ ಯಾವ ವಿಷಯದಲ್ಲೂ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ತನ್ನ ಚಿತ್ತಕ್ಕನುಸಾರವಾಗಿ ನಡೆದ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ದಾವೀದನನ್ನು ಮಾದರಿಯಾಗಿ ಯಾಕೆ ಒಪ್ಪಿಕೊಂಡನು? ಅವನ ಪಾಪಕ್ಕಾಗಿಯೋ? ಅದು ದಾವೀದನ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿದೆ. ಮನುಷ್ಯರಾದ ನಾವು ದೇವರ ಕಾರ್ಯಗಳನ್ನು ಪ್ರಶ್ನೆ ಮಾಡುವ ಯೋಗ್ಯತೆಯುಳ್ಳವರಲ್ಲ. ಆದರೆ ದಾವೀದನೊಂದಿಗಿನ ತನ್ನ ಸಂಬಂಧದ ಕುರಿತಾಗಿ ದೇವರು ಹೇಳಿರುವುದನ್ನು ನೋಡೋಣ. ಈ ವಚನದಲ್ಲಿ ದಾವೀದನಲ್ಲಿರುವ ಒಳ್ಳೆಯದು ಕೆಟ್ಟದನ್ನು ಪಟ್ಟಿ ಮಾಡಿದ್ದಾನೆ. ದೇವರು ಹೇಳಿದಂತೆ ದಾವೀದನು ಅಕ್ಷರಶ ನಡೆದುಕೊಂಡಿದ್ದಾನೆ. ಆದರೆ ಹಿತ್ತಿಯನಾದ ಉರಿಯನ ವಿಚಾರದಲ್ಲಿ ಮಾತ್ರ ಪಾಪ ಮಾಡಿದನು. ಬೇರೆಲ್ಲ ವಿಚಾರದಲ್ಲಿ ದಾವೀದನು ದೇವರಿಗೆ ವಿಧೇಯನಾಗಿದ್ದನು. ಅವನು ಪಾಪದಲ್ಲಿ ಜೀವಿಸಲಿಲ್ಲ. ಬ್ಯಾಬಿಲೋನಿನ ಅರಸನು ಪಾಪದಲ್ಲಿದ್ದನು. ದಾವೀದನು ಒಮ್ಮೆ ಮಾತ್ರ ಮಾಡಿದ ಪಾಪವನ್ನು ಬ್ಯಾಬಿಲೋನಿನ ಅರಸನು ದಿನಾಲೂ ಮಾಡುತ್ತಿದ್ದನು. ಅದೇ ಪಾಪವನ್ನು ಐಗುಪ್ತದ ಅರಸನು ಪ್ರತಿ ವಾರವೂ ಮಾಡುತ್ತಿದ್ದನು. ಕರ್ತನಾದ ಯೇಸು ಈ ಯೋಚನೆಯನ್ನು ತಪ್ಪಿಹೋದ ಮಗನ ದೃಷ್ಟಾಂತದಲ್ಲಿ ತಿಳಿಸಿದ್ದಾನೆ. ಮಗನು ಹಂದಿಯ ಕೊಟ್ಟಿಗೆಗೆ ಹೋಗಬಹುದು. ದೇವರ ಮಗುವು ಈ ರೀತಿ ತಪ್ಪಿ ಬೀಳಬಹುದು. ಆದರೆ ಅದೇ ಸ್ಥಿತಿಯಲ್ಲಿ ಉಳಿದುಕೊಳ್ಳುವುದಿಲ್ಲ. ಯಾಕೆಂದರೆ ಅವನು ತಂದೆಯ ಮಗನಾಗಿದ್ದಾನೆ.
ಹಂದಿಯಲ್ಲ. ಹಂದಿಗಳು ಹಂದಿಗಳ ಕೊಟ್ಟಿಗೆಯಲ್ಲಿರುತ್ತವೆ, ಮಗನು ತಂದೆಯ ಮನೆಯಲ್ಲಿರಲು ಬಯಸುತ್ತಾನೆ. ಪ್ರಿಯ ಸ್ನೇಹಿತನೇ, ನೀನು ಹಂದಿಯ ಕೊಟ್ಟಿಗೆಯಲ್ಲಿರಲು ಬಯಸುವುದಾದರೆ ನೀನು ಅಲ್ಲಿಗೆ ಸೇರಿದವನಾಗಿರುತ್ತಿ. ನೀನು ಯಾರೆಂದು ಅದೇ ತಿಳಿಸುತ್ತದೆ. ಆದರೆ ಹಂದಿಯ ಜೊತೆಗಿದ್ದರೂ ದೇವರಿಗೆ ಕ್ಷಮಾಪಣೆಗಾಗಿ ಕೂಗಿಕೊಳ್ಳುವ ಮನಸ್ಸು ನಿನಗಿದ್ದರೆ ದೇವರು ಕೇಳುತ್ತಾನೆ. ನೀನು ಆತನ ಕಡೆಗೆ ತಿರುಗಿಕೊಳ್ಳುವಾಗ ಆತನು ನಿನ್ನನ್ನು ಅಂಗೀಕರಿಸುತ್ತಾನೆ. ದಾವೀದನು ತಪ್ಪು ಮಾಡಿದನು, ಆದರೆ ತನ್ನ ಪಾಪವನ್ನು ಒಪ್ಪಿ ಅರಿಕೆ ಮಾಡಿದನು. ವಿಧೇಯತೆಯು ದಾವೀದನಿಗಿದ್ದ ಮಾನದಂಡವಾಗಿತ್ತು. ಪ್ರಿಯರೇ, ದಾವೀದನನ್ನು ಟೀಕಿಸುವಾಗ ನಾವು ಎಚ್ಚರವಾಗಿರತಕ್ಕದು. ಅವನು ಶ್ರೇಷ್ಠ ವ್ಯಕ್ತಿಯಾದ್ದರಿಂದಲೇ ಅರಸರಿಗೆಲ್ಲ ಮಾನದಂಡವಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಮತ್ತು ಯಹೂದ್ಯರೊಳಗಿನ ಯುದ್ಧ ಸಹೋದರರೊಳಗಿನ ಯುದ್ಧವಾಗಿತ್ತು ಮತ್ತು ಇದರಿಂದ ರಾಜ್ಯಗಳ ಬಲ ಕುಗ್ಗತೊಡಗಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳು ಹೇಗಿದೆ? ನಾವು ಅಂತರ್ಯುದ್ಧದಲ್ಲಿ ತೊಡಗಿದ್ದೇವೆಯೋ ಅಥವಾ ಪಾಪಮಯವಾದ ಜೀವಿತವನ್ನೇ ಜೀವಿಸ್ತಾ ಇದ್ದೇವೆಯೋ? ದಾವೀದನು ತಿರಿಕೊಂಡು ದೇವರ ಬಳಿಗೆ ಬಂದನು. ದೇವರವನನ್ನು ಅವನ ವಿಶ್ವಾಸವನ್ನು ನೋಡಿ ಮೆಚ್ಚಿದನು. ಅದರಂತೆ ನಾವು ಕೂಡ ನಾವಿರುವಂಥ ಸ್ಥಿತಿಯಲ್ಲೇ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಬಳಿಗೆ ಬಂದವರಾಗಿ, ದೇವರಿಂದ ನೂತನ ಜೀವಿತವನ್ನು ಹೊಂದಿದವರಾಗಿ ಆತನ ಭಯಭಕ್ತಿಯಲ್ಲಿ ಜೀವಿಸೋಣ. ಹೀಗಾಗುವುದಾದರೆ ಆತನ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವೆವು. ಈ ರೀತಿ ಜೀವಿಸುವುದಕ್ಕಾಗಿ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಸ್ರಾಯೇಲರು ಹಾಗೂ ಯಹೂದರೊಳಗೆ ಯುದ್ಧವು ಸಹೋದರರೊಳಗಿನ ಅಂತರ್ಯುದ್ಧವಾಗಿತ್ತು. ಇದರಿಂದ ಆ ರಾಜ್ಯಗಳ ಬಲ ಕುಗ್ಗತೊಡಗಿತು. ಪುನರುಜ್ಜೀವನವು ಯಾವಾಗಲೂ ದೇವರ ದೃಷ್ಟಿಕೋನವಾಗಿದೆ. ಆದುದರಿಂದ ಹೃದಯವನ್ನು ಬಲ್ಲ ಕರ್ತನಿಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ರಕ್ಷಣೆ ಸಂತೋಷದಲ್ಲಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ರಕ್ಷಕ, ಈ ಒಂದು ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಸಿಗುವಂಥ ಉಚಿತವಾದಂಥ ರಕ್ಷಣೆಯನ್ನು ನಮ್ಮ ಎಲ್ಲ ಪ್ರಿಯ ವೀಕ್ಷಕ ಬಾಂಧವರು ಪಡೆಯಬೇಕು ಸ್ವಾಮಿ. ಪ್ರತಿಯೊಬ್ಬೊಬ್ಬರು ದೇವರ ಮಗುವಾಗಬೇಕು ಎಂಬುದಕ್ಕೆ ಪ್ರಾರ್ಥಿಸ್ತೇವೆ. ರಕ್ಷಣೆ ಮಾರ್ಗದಲ್ಲಿ ನಡೆದು ನಿತ್ಯ ಜೀವಕ್ಕೆ ಅವರು ಕರ್ತನೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಎಂಬುದೇ ನಮ್ಮ ಪ್ರಾರ್ಥನೆ. ಒಬ್ಬೊಬ್ಬರನ್ನು ಆಶೀರ್ವದಿಸು. ಅವರ ಏನೇನು ಸಮಸ್ಯೆಗಳಿದೆಯೋ, ಅನಾರೋಗ್ಯತೆಗಳಿದೆಯೋ ಅಥವಾ ಮನೆಯಲ್ಲಿ ಏನಾದರೂ ತೊಂದರೆಗಳಿದೆಯೋ, ಪ್ರಿಯ ಕರ್ತನೆ, ನಾವಿನ್ಯಾರ ಬಳಿಗೆ ಹೋಗೋಣ? ಯೇಸುವೆ, ನೀನೇ ಕರುಣಿಸಿ ಅವರೊಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸಿ ಬೇಕಾದಂಥ ಸಮಾಧಾನ ಸಂತೋಷವನ್ನು ಅನುಗ್ರಹಿಸು. ನಿನ್ನ ವಾಕ್ಯದ ಶಕ್ತಿಯಿಂದ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸು. ರಕ್ಷಣೆಯ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸಬೇಕೆಂದು ಈ ಪ್ರಾರ್ಥನೆಯನ್ನು ತಿರುಗಿ ಬೇಗನೆ ಬರಲಿಕ್ಕಿರುವ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ಕೃಪೆಯಿಂದ ಆತ್ಮದಲ್ಲಿ ಬಲ ಹೊಂದಿದ ನಾವು ಇತರರು ದೇವರ ಬಳಿ ಬರಲು ಪ್ರಯತ್ನಿಸೋಣವೇ? ಹಾಗಾದರೆ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.